ಹಾಯ್, ನಾನು ನಿರ್ಮಲಾ ಸುರೇಶ್. ಶ್ರಾವಣ ಸ್ಟಾರ್ಟ್ ಆಯಿತು. ಇವಾಗೆಲ್ಲ ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ ಒಂದು ತಿಂಗಳವರೆಗೂ. ಹಾಗಾಗಿ ಬೆಳಿಗ್ಗೆ ವೆಜ್ಜಿನ ಐಟಮ್ ರೆಡಿ. ಇವತ್ತು ನಾಷ್ಟಕ್ಕೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಣ್ಣಗೆ ಮೊಳಕೆ ತಂದಿರೋ ಕಡಲೆ ಹಾಕಿದ್ದೀನಿ. ಅದರ ಜೊತೆಯಲ್ಲಿ ಇಷ್ಟು ಬಟಾಟೆ, ಟೊಮೆಟೊ, ಈರುಳ್ಳಿ ಹಾಕಿ ಬೇಯಿಸ್ಕೊತೀನಿ. ಇದರೊಟ್ಟಿಗೆ ನಾನು ಮನೇಲಿ ಮಾಡಿರೋಂಥ ಗರಂ ಮಸಾಲ ಹಾಗೂ ಮಸಾಲ ಪೌಡ್ರ್ ಹಾಕಿರ್ತೀನಿ. ನಾನೇ ಮನೇಲಿ ಮಾಡ್ಕೊಂಡಿರೋ ಮಸಾಲ ಪೌಡ್ರ್ ಇದು. ಇಷ್ಟು 3-3.5 ಸ್ಪೂನ್ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಗೂ ಉಪ್ಪು ಹಾಕಿ ಬೇಯಿಸೋಕೆ ಇಟ್ಬಿಡ್ತೀನಿ. ಮಸಾಲೆ ಇದರೊಟ್ಟಿಗೆ ಹಾಕಿದರೆ ಕಡಲೆ ತರಕಾರಿಯೆಲ್ಲ ಚೆನ್ನಾಗಿ ಹಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ಇದರಲ್ಲೇ ಹಾಕಿದ್ದೀನಿ. ಇನ್ನು ಇದರಲ್ಲಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ. ಇದು ಕೆಂಪಗಾಗೋ ತನಕ ಹುರ್ಕೋಬೇಕು. ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ಮೆಲ್ಗೆ ಹೋಗೋ ತನಕ ಹುರ್ಕೊಳ್ಳೋಣ. ಆದಮೇಲೆ ಈ ಬೇಯಿಸಿದಂಥ ಕಡಲೆನ ಉಪ್ಪು ಮೊದಲೇ ಹಾಕಿದ್ದೀನಿ. ಈ ಸಂದರ್ಭದಲ್ಲಿ ಉಪ್ಪು ನಿಮಗೇನಾದರೂ ಬೇಕಾ ಅಂತ ನೋಡಿಬಿಟ್ಟು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಕುದಿಯೋಕೆ ಬಿಡೋಣ. ನೋಡಿ, ಈಗ ರೆಡಿಯಾಗಿದೆ. ಘಮ ಘಮ ಪರಿಮಳ ಬರ್ತಾ ಇದೆ. ಇದರಲ್ಲೊಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಣ. ಇದು ನೋಡಿ, ಇದ್ರ ಮುಂದೆ ಚಿಕನ್ನು ಮಟನ್ನು ನೆನಪೇ ಆಗೋಲ್ಲ, ಅಷ್ಟು ಚೆನ್ನಾಗಿದೆ. ಇದನ್ನು ಊಟ ಜೊತೆಗೂ ತಿನ್ಬೋದು, ಚಪಾತಿ ದೋಸೆ ಜೊತೆಗೂ ತಿನ್ಬೋದು. ನಾನಿವತ್ತು ಚಪಾತಿ ಮಾಡಿಬಿಟ್ಟು ಆಮೇಲೆ ಸರ್ವ್ ಮಾಡಬೇಕಾದ್ರೆ ತೋರಿಸ್ತೀನಿ. ಸೂಪರ್. ನೀವು ಕೂಡ ಮಾಡಿ ನೋಡಿ, ಚೆನ್ನಾಗಾಗಿದೆ.